ನೋಡಿ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ. ನೋಡಿ, ಈ ಒಂದು BCM ಹಾಸ್ಟೆಲ್ ಅರ್ಜಿ ಏನಾಗಿದೆಯಪ್ಪ ಅಂದರೆ, ಈ ವರ್ಷ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ವರ್ಷ ಈ ಒಂದು BCM ಹಾಸ್ಟೆಲ್ ಅರ್ಜಿಯನ್ನು ಏನು ಮಾಡ್ತಾಯಿದ್ದಾರೆ, ಪ್ರೀ ಮೆಟ್ರಿಕ್ ಇರಲಿ ಮತ್ತು ಪೋಸ್ಟ್ ಮೆಟ್ರಿಕ್ ಇರಲಿ ಯಾವುದೇ ಇರಲಿ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿದೆ ಅಂದರೆ SHPಯಿಂದ ಬಿಟ್ಟು ಬಿಟ್ಟು ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಬಿಟ್ಟು ಅಫಿಷಿಯಲ್ಲಾಗಿ ತಾವೇ ಒಂದು ವೆಬ್ಸೈಟ್ ಮೂಲಕ ಈಗ ಯಾವ ರೀತಿ ಸಮಾಜ ಕಲ್ಯಾಣ ಇಲಾಖೆ ಆಲ್ರೆಡಿ ನಿಮಗೆ ಗೊತ್ತಿರುವಂತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ SC ಮತ್ತು ST ಹಾಸ್ಟೆಲ್ ಆಲ್ರೆಡಿ ಹೊಸ ಒಂದು ವೆಬ್ಸೈಟನ್ನು ಅಂದರೆ HMIS ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಮೂಲಕ ಆನ್ಲೈನ್ ಮೂಲಕ ಅರ್ಜಿ ಕರೆದಿವೆ. ಅದೇ ರೀತಿ ಮಾಡ್ಬೋದು ಅನ್ನೋ ಮಾಹಿತಿ ಇದೆ. ಅದು ಅಪ್ಡೇಟ್ ಬಂದ ತಕ್ಷಣ ತಿಳಿಸ್ತೀನಿ. ಇಲ್ಲಿ ನೋಡಿ, ಕ್ಲಿಕ್ ಏರ್ ಟು ಎಕ್ಸಸ್ ನಿಲಯ ತಂತ್ರಾಂಶ ಅಂತ ಇದೆ, ಇಲ್ಲಿದೆ ನೋಡಿ. ಈ ಒಂದು ನಿಲಯ ತಂತ್ರಾಂಶ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸುತ್ತೆ, ಬಟ್ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಜಿ ಮಾಹಿತಿ ಇಲ್ಲ. ಇದ್ರ ಮೂಲಕ ಏನಾದರೂ ಬರ್ಬೋದು, ನೋಡಬೇಕು. ಇಲ್ಲಿದೆ ನೋಡಿ, ಡಿಪಾರ್ಟ್ಮೆಂಟ್ ಯೂಸರ್ ಆ್ಯಂಡ್ ವೆಂಡರ್ ಅಂತ ಇದೆ, ಅದು ಡೌಟ್ ಅನಿಸುತ್ತೆ. ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಇಲ್ಲಿ ನೋಡಿ, ಸಮಾಜ ಕಲ್ಯಾಣ ಇಲಾಖೆ ಆಲ್ರೆಡಿ ಇಲ್ಲಿ ಹೊಸದಾಗಿ SHP ಬಿಟ್ಟು ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಬಿಟ್ಟು ವಿದ್ಯಾರ್ಥಿ ನಿಲಯ ಪ್ರವೇಶ ಆಫೀಸಿಯಲ್ ಆಗಿ ಬಂದಿದ್ದಾರೆ. ಅದು ಇಲ್ಲಿದೆ ನೋಡಿ, HMIS ಅಂತ ಅಂದರೆ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ. ಈ ಸಿಸ್ಟಮ್ ಮೂಲಕ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಇದು ಕರೆದು ನಾವು ವಿಡಿಯೋ ಅಪ್ಲೋಡ್ ಮಾಡಿ ದಿನಾಂಕ 12ನೇ ತಾರೀಕಿನಿಂದ ಇದು ಅಪ್ಡೇಟ್ ಇದೆ. ಬಟ್ ಇಲ್ಲಿವರೆಗೂ ಸರ್ವರ್ ಇಶ್ಯೂ ಕ್ಲಿಯರ್ ಆಗಿಲ್ಲ. ಇನ್ನೂ ಕೂಡ ಏನಾಗ್ತಾಯಿದೆ ಅಂದರೆ, ಅರ್ಜಿ ಹಾಕಕ್ಕೆ ಹೋದರೆ ಭಾಳಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಲಾಗ್ತದೆ. ಇಲ್ಲಿ ನೋಡಿ, ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, KYC ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ ಬರೋದೇ ಇಲ್ಲ. ಇದು ಆ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡ್ತಾಯಿದೆ. ಅಂದರೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಆ ವೆಬ್ಸೈಟ್ ಮೂಲಕ ಆನ್ಲೈನ್ ಅರ್ಜಿ ಕರೆಯೋದು ಭಾಳಷ್ಟು ತಾಂತ್ರಿಕವಾದ ಸಮಸ್ಯೆಗಳಿರ್ತವೆ. ಹಾಗಾಗಿ ಒಂದು ಹೊಸ ಅರ್ಜಿ ಕರೆಯೋ ಪ್ರೊಸೆಸ್ಸು ಲೇಟ್ ಆಗುತ್ತೆ. ಈಗ ಹೆಂಗೆ ಈ ಸಮಾಜ ಕಲ್ಯಾಣ ಇಲಾಖೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಬಿಟ್ಟು ಅಂದರೆ SHP ಬಿಟ್ಟು ಯಾವ ರೀತಿ ಹೊಸ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದಾರೋ, ಅದೇ ರೀತಿ ಕೂಡ ನಮ್ಮ BCM ಇಲಾಖೆ ಕೂಡ ಹೊಸ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಈ ಹಾಸ್ಟೆಲ್ ಪ್ರೊಸೆಸ್ ಲೇಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಇದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ಮತ್ತಷ್ಟು ಅಂತ ಇರುತ್ತೆ, ಇಲ್ಲಿದೆ ನೋಡಿ, ಮತ್ತಷ್ಟು ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ. ಏನಂತ, ಸರ್ವರ್ ತಾಂತ್ರಿಕ ಸಮಸ್ಯೆ ಇರುವುದರಿಂದ ಇಲಾಖೆಯ ಸಾಫ್ಟ್ವೇರ್ ಅಪ್ಲಿಕೇಶನ್ ಕಾರ್ಯನಿರ್ವಹಿಸುತ್ತಿಲ್ಲ, ಅಡಚಣೆಗಾಗಿ ವಿಷಾದಿಸ್ತೇವೆ ಅಂತ ಏನೋ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಇದನ್ನು ನೋಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಏನೋ ಒಂದು ಅಪ್ಡೇಟ್ ಆಗ್ತಾಯಿದೆ ವಿಷಯ ಅಂತ. ಅದಕ್ಕಾಗಿ ನಾವು ತಿಳಿಸೋದೇನೆಂದರೆ, ದಯವಿಟ್ಟು ವೇಟ್ ಮಾಡಿ. ಅದು ಇಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ, ಹಾಸ್ಟೆಲ್ ಲಾಗಿನ್ ಕೂಡ ಇಲ್ಲಿ ಆಗ್ತಾಯಿಲ್ಲ. ಇಲ್ಲಿದೆ ನೋಡಿ, ವಿದ್ಯಾರ್ಥಿ ನಿಲಯ ಲಾಗಿನ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಅದು ಕೂಡ ಲಾಗಿನ್ ಆಗ್ತಾಯಿಲ್ಲ. ಅದು ಕೂಡ ಅಂಡರ್ ಪ್ರೊಸೆಸ್ನಲ್ಲಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹೊಸ ವೆಬ್ಸೈಟ್ ಯಾವುದು, ಅಥವಾ ಏನೋ ಅಪ್ಲೈನ್ ಮೂಲಕ ಕರೀತಾರೋ ಅಥವಾ SHPಯಲ್ಲಿ ಕಂಟಿನ್ಯೂ ಆಗ್ತಾರೋ, ಯಾವ ಮಾಹಿತಿಯೂ ಸ್ಪಷ್ಟವಾಗಿ ಇನ್ನೂ ಇಲಾಖೆ ಬಿಟ್ಟುಕೊಟ್ಟಿಲ್ಲ. ಇಲಾಖೆಯಿಂದ ಅಪ್ಡೇಟ್ ಬಂದ ತಕ್ಷಣ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.